ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಇವತ್ತು ನಡೆಯಿತು. ಹೊಸಕೋಟೆಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳ ಟೀಕಿಸ್ತಾ ಇರೋ ಬಿಜೆಪಿ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ರು. ಗ್ಯಾರಂಟಿ ಯೋಜನೆಗಳಿಂದ ಹಣ ಇಲ್ಲ ಅಂತ ಜನರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನಿಮಗೆ ಸತ್ಯ ಗೊತ್ತಾಗಬೇಕಂದ್ರೆ ಒಂದೇ ವೇದಿಕೆಗೆ ಬನ್ನಿ, ನಮ್ಮ ಮಂತ್ರಿಗಳು ತಯಾರಿದ್ದಾರೆ, ಚರ್ಚೆ ಮಾಡೋಣ ಅಂತ ಸವಾಲ್ ಹಾಕಿದ್ದಾರೆ. 4 ಲಕ್ಷ ಕೋಟಿಯಷ್ಟು ಬಜೆಟ್ ಮಂಡನೆ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಇದಕ್ಕೂ ಮುನ್ನ ಮಂಡ್ಯದಲ್ಲಿ ಮಾತನಾಡಿ ಬಿಜೆಪಿ ಬಡವರ ವಿರೋಧಿಗಳು ಜನರಿಗೆ ಕೊಡ್ತಾ ಇದ್ದ ಅಕ್ಕಿಯನ್ನು ಕಿತ್ಕೊಂಡಿದ್ದಾರೆ. ರೈತರಿಗಾಗಿ ಜೆಡಿಎಸ್ನವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ನಾವು ನಿಜವಾದ ಮಣ್ಣಿನ ಮಕ್ಕಳು ಅಂತ ಸಿದ್ದರಾಮಯ್ಯನವರು ಹೇಳಿದರು. ಕಳೆದ ಬಾರಿ ಸುಮಲತಾ ಕಾಂಗ್ರೆಸ್ ಓಟ್ನಿಂದ ಗೆದ್ದಿದ್ದು, ಈಗ ಬಿಜೆಪಿ ಜೆಡಿಎಸ್ ನಡುವೆ ಟಿಕೆಟ್ ತಿಕ್ಕಾಟ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಿ ಅಂತ ಸಂಸದೆ ಸುಮಲತಾಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಅವ್ರ ಹತ್ರ ಹಣ ಇಲ್ಲ ಅಂತೇಳಿ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡುತ್ತಾರೆ. ನಿಮಗೆ ಸತ್ಯ ಗೊತ್ತಾಗಬೇಕು ಅನ್ನೋದಾದ್ರೆ ಒಂದೇ ವೇದಿಕೆ ಮೇಲೆ ಬರ್ರಿ, ನಮ್ಮ ಮಂತ್ರಿಗಳು ತಯಾರಾಗಿದ್ದಾರೆ, ಚರ್ಚೆ ಮಾಡೋಣ. 25-26ನೇ ಇಸ್ವಿಗೆ ಸುಮಾರು 4 ಲಕ್ಷ ಚಿಲ್ಲರೆ ಬಜೆಟ್ ಅನ್ನ ಮಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸುಮಲತಾ ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ, ಅವರು ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು ಅಯ್ಯಮ್ಮ. ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ. ಸುಮಲತಾ ಕೊಡ್ಬೇಕಾ, ಜೆಡಿಎಸ್ ಬಿಟ್ಕೊಡ್ಬೇಕಾ? ಇನ್ನು ಈ ಬಾರಿಯೂ ಕೂಡ ಸುಮಲತಾ ಪರ ಪ್ರಚಾರ ಮಾಡೋದಾಗಿ ನಟ ದರ್ಶನ್ ಅವರು ಹೇಳಿದ್ದಾರೆ. ಮಂಗಳೂರಿನ ಕುತ್ತಾರು ಬಳಿ ಇರುವ ಇತಿಹಾಸ ಪ್ರಸಿದ್ಧ ಕೊರಗಜ್ಜ ಕ್ಷೇತ್ರದಲ್ಲಿ ಮಾತನಾಡಿದರು. ಹೆತ್ತ ತಾಯಿನ ಎಂದಾದರೂ ಬಿಟ್ಕೊಡೋಕ್ಕಾಗತ್ತಾ? ಮೊನ್ನೆವರೆಗೂ ಎಲ್ಲ ಸುಮಲತಾ ಅಮ್ಮ ಜೊತೆ ಇದ್ದೆ, ಈಗ ಅವರ ಕೈ ಬಿಟ್ಟರೆ ಆಗತ್ತಾ? ಸುಮಲತಾ ಅಮ್ಮನೇ ಅಂದಿದ್ದಾರೆ. ಅಲ್ಲದೆ ಮಂಗಳೂರಿಗೆ ಸಾಕಷ್ಟು ಬಾರಿ ಬಂದಿದ್ರು ಕೂಡ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದಿರಲಿಲ್ಲ, ಈಗ ಬಂದು ದರ್ಶನ ಪಡೆದಿದ್ದೇನೆ. ಇಲ್ಲಿಗೆ ಬರೋದಕ್ಕೆ ಯಾವುದೇ ನಿರ್ದಿಷ್ಟ ಕಾರಣ ಇಲ್ಲ ಅಂತನೂ ದರ್ಶನ್ ಹೇಳಿದ್ದಾರೆ. ಅಮ್ಮನೇ ಸರ್. ನಾನು ಮಂಗಳೂರು ಸುಮಾರು ಸಲ ಬಂದು ಬಟ್ ಬರಲಿಲ್ಲ, ಸೊ ಅದಕ್ಕೋಸ್ಕರ ಬಂದು ಹೋಗೋಣ ಅಂತ ನೋಡ್ಕೊಂಬರೋಣ, ಒಂದು ರಿಕ್ವೆಸ್ಟ್ ಮಾಡ್ಕೊಂಬರೋಣ ಅಂತ ಅಷ್ಟೇ. ಇನ್ನು ಸಂವಿಧಾನ ತಿದ್ದುಪಡಿ ಕುರಿತು ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಯಿಂದ ಬಿಜೆಪಿ ಅಂತರವನ್ನ ಕಾಯ್ದುಕೊಂಡಿದೆ. ರಾಜ್ಯ ಬಿಜೆಪಿ ಘಟಕ ಸ್ಪಷ್ಟೀಕರಣ ಪ್ರಕಟಿಸಿದ್ದು, ಅನಂತಕುಮಾರ್ ಹೆಗಡೆ ಹೇಳಿಕೆ ಪಕ್ಷದ ಅಭಿಪ್ರಾಯ ಅಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ. ಬಿಜೆಪಿ ಸದಾ ಸಂವಿಧಾನದ ಆಶಯಗಳನ್ನು ಎತ್ತಿಡಿಯುವ ಕೆಲಸ ಮಾಡಲಿದೆ. ಈ ಹೇಳಿಕೆ ಕುರಿತು ಸಂಸದರಿಂದ ಸ್ಪಷ್ಟೀಕರಣ ಕೇಳಲಾಗುತ್ತೆ ಅಂದಿದ್ದಾರೆ. ಇನ್ನು ಸಂಸದ ಹೆಗಡೆ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬಿಜೆಪಿ ಸಂವಿಧಾನದ ವಿರೋಧಿ, ಪಿಎಂ ಕೈಲಿ ಒಂದು ಸ್ಟಾಂಪ್ ಹಾಕಿಸಿ ಸಾಕು, ಆಮೇಲೆ ನೋಡೋಣ ಅಂತ ಗುಡುಗಿದ್ದಾರೆ. ತಿದ್ದುಪಡಿ ಮಾಡ್ತಾರೆ, ಅದು ಇದನ್ನೇ ತಾವು ತಿಳ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ವಿರೋಧಿ ಬಿಜೆಪಿ ಸರ್ಕಾರ, ಬಿಜೆಪಿ ಸಂಸತ್ ಸದಸ್ಯರು. ಪ್ರೈಮ್ ಮಿನಿಸ್ಟರ್ ಕೈಲಿ ಅದನ್ನ ಸ್ಟಾಂಪ್ ಹಾಕ್ಸಿ ಸಾಕು, ಆಮೇಲೆ ಗೊತ್ತಾಗ್ತದೆ. ಸಂವಿಧಾನ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ ಕಾಂಗ್ರೆಸ್ಸಿಗೆ ಯಾವ ನೈತಿಕತೆ ಇದೆ? ಟಿಕೆಟ್ ಕೊಟ್ಟಿದ್ರು ಅವರಿಗೆ, ಅಂಬೇಡ್ಕರ್ ಅವರಿಗೆ. ಕೊನೆಯದಾಗಿ ಪಾಪ ಅವ್ರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಎಲ್ಲಾಯಿತು, ಹೇಗಾಯಿತು ಅನ್ನೋದು ಗೊತ್ತಿದೆಯಾ? ಅವ್ರನ್ನ ಯಾವ ರೀತಿ ಸೋಲಿಸಿದ್ರು ಕಾಂಗ್ರೆಸ್ನವರು? ಇತ್ತೀಚೆಗೆ ಶುರು ಮಾಡ್ಕೊಂಡಿರೋದು ಅಂಬೇಡ್ಕರ್ ಅವ್ರ ಬಗ್ಗೆ ಕಾಂಗ್ರೆಸ್ನವರು. ಎಲ್ಲಿದೆ ಹೇಳಿ? ಭಾರತ ರತ್ನ ಹೇಗೆ ಬಂತು? ಅಂಬೇಡ್ಕರ್ ಅವ್ರಿಗೆ ಅವತ್ತೇ ಕೊಡ್ಬೋದಾಗಿತ್ತು ಭಾರತ ರತ್ನ, ಯಾಕೆ ಕೊಡಲಿಲ್ಲ? ಅದ್ರ ಬಗ್ಗೆ ಇತಿಹಾಸ ಬಹಳ ಇದೆ, ಇನ್ನೊಂದ್ಸಲ ಯಾವತ್ತೂ ಮಾತನಾಡೋಣ. ಇನ್ನು ರಾಜ್ಯದಲ್ಲಿ ಹಾಹಾಕಾರ ಇದ್ರೂ ಕೂಡ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇದೆ. ಚುನಾವಣೆಯ ಹೊಂದಾಣಿಕೆಗಾಗಿ ತಮಿಳುನಾಡಿಗೆ ನೀರು ಬಿಟ್ಟಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿ, ಸಿದ್ದರಾಮಯ್ಯನವರೇ ನೀವೇ ನಮ್ಮ ನೀರೋ, ರಾಜ್ಯದ ಪಾಲಿನ ಝೀರೋ ಅಂತ ಸಿಎಂ ಕಾಲೆಳೆದಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ, ಮಾನಮರ್ಯಾದೆ ಇದೆಯಾ ಅವರಿಗೆ? ಶಿವ ಡ್ಯಾಂನಲ್ಲಿ ನೀರೆತ್ತೋಕೆ ನೀರು ಹರಿಸಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯವರು ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಲಿ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ಮಾನಮರ್ಯಾದೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ತಿರುಗೇಟು. ಇತ್ತ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಬಳಿಕವೂ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಜೋರಾಗಿ ನಡೆಸಿದರು. ಆ ಬಿಜೆಪಿ ಅವ್ರಿಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನಮ್ಗೆ ಕುಡಿಯಕ್ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ ಹೋಗೋಣ? ಇನ್ನ ಶಿವಾಗೆ ಅದು ತುಂಬಬೇಕಾದ್ರೆ ನೀರ್ ಬರ್ಬೇಕಾದ್ರೆ ಇನ್ನ 2 ಅಡಿ ಮೇಲಕ್ಕೆ ಬರ್ಬೇಕು. ಯಾವ ಕಾರಣಕ್ಕೂ ನೀರು ತಮಿಳ್ನಾಡಿಗಲ್ಲ, ನಮ್ಮ ರೈತರಿಗೂ ನಮ್ ಕೈಲಿ ಬಿಡಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಇದು ಸುಳ್ಳು. ಅವ್ರಿಗೇನಾದ್ರು ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಎಲ್ಲ ಎಂಪಿಗಳು ಹೋಗಿ ಫಸ್ಟ್ ಮೇಕೆದಾಟು ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ಲಿ. ಫಸ್ಟ್ ನಮ್ಮಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ, ಬೆಂಗಳೂರಲ್ಲಿ, ಮಂಡ್ಯದಲ್ಲಿ ಎಲ್ಲ ಕಡೆ ಹಾಹಾಕಾರ ಬರ್ತಾ ಇದೆ. ನಮ್ಮ ನೀರನ್ನ, ನಮ್ಮ ಕುಡಿಯೋ ನೀರನ್ನ ಪಕ್ಕದ ತಮಿಳುನಾಡಿಗೆ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ಕರ್ನಾಟಕದ ಕುಡಿಯೋ ನೀರನ್ನ ತಮಿಳುನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗೆತಾ ಇದೆ.
ಬೆಂಗಳೂರಿಗೆ ವಾಟರ್ ಎಮರ್ಜೆನ್ಸಿ ಈಗ ಎದುರಾಗಿದೆ. ಎಲ್ಲರಿಗೂ ಗೊತ್ತಿದೆ. ಜಲಕ್ಷಾಮ ಖಂಡಿಸಿ ಸರ್ಕಾರದ ವಿರುದ್ಧ ಈಗ ಮಂಗಳವಾರ ಬಿಜೆಪಿ ಬೃಹತ್ ಪ್ರತಿಭಟನೆ ಮುಂದಾಗಿದೆ. ನೀವು ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ? ನೀರೇನು ರೆಡಿ ಮಾಡೋಕ್ಕಾಗತ್ತಾ ಕಾಂಗ್ರೆಸ್ನವರು? ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಮತ್ತೊಂದೆಡೆ ಪಬ್ಲಿಕ್ ಟಿವಿ ನಿರಂತರ ವರದಿಯಿಂದ ಈಗ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ನೀರಿನ ಸಮಸ್ಯೆ ಇರುವ ಕ್ಷೇತ್ರಗಳಿಗೆಲ್ಲ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಕ್ರಮವಾಗಿ ಕೊಳವೆ ಬಾವಿ ಕೊರೆಸುವ ಮಾಲೀಕರ ವಿರುದ್ಧ ಕಾನೂನು ಕ್ರಮ ತಗೊಳ್ತಾರಂತೆ. ಹೆಂಗೆ ಗೊತ್ತಿಲ್ಲ. ದೊಡ್ಡಬಿದ್ರಕಲ್ಲು ಗ್ರಾಮದಲ್ಲಿ ಖಾಲಿ ಬಿಂದಿಗೆಗಳಿಗೆ ಪೂಜೆ ಮಾಡುವ ಮೂಲಕ ಗ್ರಾಮಸ್ಥರು ಇವತ್ತು ವಿನೂತನ ಪ್ರತಿಭಟನೆಯೆಲ್ಲ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಟಿಎಂಸಿ ಮೈತ್ರಿ ಮುಗಿದ ಅಧ್ಯಾಯ ಆಗ್ತಾ ಇದೆ. ಎಲ್ಲ 42 ಕ್ಷೇತ್ರಗಳಿಗೆ ಟಿಎಂಸಿ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಮಾಜಿ ಕ್ರಿಕೆಟ್ಗೆ ಯೂಸುಫ್ ಪಠಾಣ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ವಿರುದ್ಧ ಬಹರಂಪುರದಲ್ಲಿ ಯೂಸುಫ್ ಪಠಾಣ್ ಸೆಣಸಲಿದ್ದಾರೆ. ಇನ್ನು ಸಿಎಂ ಮಮತಾ ಬ್ಯಾನರ್ಜಿ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿಗೆ ಡೈಮಂಡ್ ಹಾರ್ಬರ್, ಅಸನ್ಸೋಲ್ನಲ್ಲಿ ನಟ ಶತ್ರುಘ್ನ ಸಿನ್ಹಾ, ಹೀಗೆ ಹಲವರಿಗೆ ಹಲವು ಕಡೆ ಕ್ಷೇತ್ರಗಳಲ್ಲೆಲ್ಲ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ಮಹದೇಶ್ವರನಿಗೆ ಬರೋಬ್ಬರಿ 85 ಲಕ್ಷ ರೂಪಾಯಿ ಮೌಲ್ಯದ 1 ಕೆಜಿ 369 ಗ್ರಾಂ ತೂಕದ ಚಿನ್ನದ ಕಿರೀಟ ಧಾರಣೆ ಮಾಡಲಾಗಿದೆ. ಹೆಸರು ಬಹಿರಂಗಪಡಿಸೋಕೆ ಇಚ್ಛಿಸಿಲ್ಲ ಭಕ್ತರೊಬ್ಬರು, ಅವರೇ ಅರ್ಪಣೆ ಮಾಡಿದ್ದಾರೆ. ಮಹದೇಶ್ವರ ಚಿನ್ನದ ಕಿರೀಟದಲ್ಲಿ ಕಂಗೊಳಿಸಿದ್ದಾನೆ. 5 ವರ್ಷಗಳಿಂದ ಪ್ರಾಧಿಕಾರದ ಖಜಾನೆಯಲ್ಲಿದ್ದ ಚಿನ್ನದ ಕಿರೀಟ ಇದೇ ಮೊದಲ ಬಾರಿಗೆ ಮಾದಪ್ಪನಿಗೆ ಧಾರಣೆ ಮಾಡಲಾಗಿದೆ.